ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗೂ ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. People participation in the administration ನಾವು ಬಹಳ ಉನ್ನತ ನಮ್ಗೆ ಒಳ್ಳೊಳ್ಳೆ ಅಡ್ಮಿನಿಸ್ಟ್ರೇಟ್ ಮಾಡ್ತಿದ್ದೀವಿ. ಗುಡ್ ಗವರ್ನೆನ್ಸ್ ಅಲ್ಲಿರೋ ಚೆನ್ನಾಗಿ ಮಾಡ್ತಿದ್ದೀವಿ ಪಾಯಿಂಟ್ಸ್ ಸಹಿತ ಸಿಗುತ್ತೆ. ಸೊ ಅದನ್ನು ಹೇಳ್ತಾ ಏನಂದರೆ ಅದು ಹಿಂದೆ ಇರಿಗೇಷನ್ ಇವ್ರಿಗೆ ನಮ್ಮ ಎಂಟೈರ್ ಡ್ಯಾಮ್ನಲ್ಲಿ 3ಕ್ಕೆ ಅಂತ ಇರ್ತಾರೆ. ಒಂದು ಇರಿಗೇಷನ್ಗೆ, ಒಂದು ಇಂಡಸ್ಟ್ರಿ ಪರ್ಪಸ್ಗೆ, ಒಂದು ಫಾರ್ ದಿ ಡ್ರಿಂಕಿಂಗ್ ಪರ್ಪಸ್ಗೆ. ಈ ಡ್ರಿಂಕಿಂಗ್ ಪರ್ಪಸ್ ತಗೊಳ್ತಾ ಇದ್ದೀವಿ. ಇದಕ್ಕೆ ಸಾಕಷ್ಟು ಪೈಪ್ಲೈನ್ನ ಮಾಡಿ WTCಗಳನ್ನು ಮಾಡಿ ಅಲ್ಲಿನ ಟ್ರೀಟ್ಮೆಂಟ್ ಸೋರ್ಸು ನಮ್ಮ ಬೆಳಗಾವಿಗೆ ತಂದು ಬಸವನಕುರ್ಚಿಗೆ ತಂದು ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಪ್ರಾಜೆಕ್ಟ್. ಇದನ್ನು 2021 ಬರೇ ಕಾರ್ಪೊರೇಷನ್ ಸಲುವಾಗಿ ಬಿಲ್ಡ್ ಮಾಡಿದಿತ್ತು, ಕಾರ್ಪೊರೇಷನ್ ನೀರಿನ ಸಲುವಾಗಿ ಬಿಲ್ಡ್ ಮಾಡೋದಿತ್ತು. ಅವಾಗ ಇವರು ರೈತರ ಫೀಲ್ಡ್ ಅಂದ್ರೆ ಫಾರ್ಮರ್ ಸಲುವಾಗಿ ಅವಾಗ ಇದು ಕನ್ಸರ್ನ್ ಅದ್ರಾಗ ಏನಾರ MOU ಆಗಿದೆ, ಅಂದ್ರೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಈ ರೂಲ್ಸ್ ಪ್ರಕಾರ ಏನು ಮೊದಲ ಕಂಡೀಷನ್ ಹಾಕಿದ್ದೇವೆ ಆ ಪ್ರಕಾರ ಮಾಡ್ರಿ ಅಂತ ಹೇಳಿದೀವಿ. ಈ ಕೆಲಸ ಬಂದ್ ಮಾಡ್ರಿ ಅಂತ ನಾವು ಆಸ್ ಎ ಹೇಳಿದ್ದೇವೆ. ಅವ್ರು ನೋಡ್ರಿ ಸರ್ಕಾರಿ ಅಧಿಕಾರಿ ಅಂತ ಅವ್ರನ್ನ ಡೈರೆಕ್ಟ್ಲಿ ನಮ್ಮನ್ನು ಬಂದ್ ಮಾಡಕ್ ಆಗೋದಿಲ್ಲ ಅಂತ ಅವ್ರು ಹೇಳಿರ್ಬೇಕು. ಏನ ಈಗಾಗಲೇ ಜನರ ಆಗಿಲ್ಲ ಏನು ಕ್ವಶನ್ ಅದರಲ್ಲ, ಜನ ತಮ್ಮ ಕೈಯಾಗ ತಗೊಂಡಿದಾರು. ಹೇವಾಗ ಇಲ್ಲ ಸದ್ದ ಇಲ್ಲ ಹೇವಾಗ ಈ ಥರದ್ದೇನ ನಾವು ಯಾವಾಗ ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಬೆಟ್ಟದ್ದು ಪೈಪ್ಲೈನ್ ಈಗ ಹಾಕ್ಲಿಕ್ಕತ್ತಾರು ಇದನ್ನ ಅಂತ ಯಾವಾಗ ಅವ್ರ ನಜರ್ ತಂದು ಯಾವ್ದು ಮೀಟಿಂಗ್ ಅದ KDP ಮೀಟಿಂಗ್ ನಾಗ ಕೇಳ್ಕೊತೀನೋ ಮತ್ತೆ ನನ್ಗೆ ಗೊತ್ತಿಲ್ಲ ಅಂತ ಅವರು ಹೇಳಿದ್ರು. ಎರಡನೇದು ಯಾವಾಗ ನಾವು MP ಗೆ ಬೆಟ್ಟದು ಅವಾಗ ಏನಂದ್ರು, ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಡ್ಯಾಮ್ ಬರ್ತಿದೆ, ಡ್ಯಾಮ್ ಪರ್ಮಿಷನ್ ಇಲ್ಲದವ್ರು ಹೆಂಗೆ ಅಪ್ರೂವ್ ಮಾಡ್ತಾರೋ ನಮ್ಗೆ ಕ್ವಶನ್ ಕೇಳಿದ್ರು. ಅಂದ್ರೆ ಈ ಕೆಲಸ ಇಲ್ಲಿಗಲ್ ನಡೆದಿದೆ. ಅವ್ರು ಇವಂದ್ರೆ ಸರ್ಕಾರ ಇದನ್ನ ಬಂದ್ ಮಾಡಬೇಕು, ಇಲ್ಲಾಂದ್ರೆ ಜನ ಹೋರಾಟದಿಂದ ಸ್ಟಾಪ್ ಮಾಡ್ತಾರಂತ ಈ ವಿಷಯಕ್ಕೆ ಜನ ಪ್ರತಿಯೊಂದು ಜನ ಬಂದಿದ್ದಾರೋ. ಅದರ ಸಲುವಾಗಿ ಜನ ಈಗ ಫಸ್ಟ್ ಸ್ಟೆಪ್ ತಗೊಂಡ್ಯಾರು. ಅಲ್ಲಿ ಏನು ವಿತೌಟ್ ಪರ್ಮಿಷನ್ ಏನು ಪೈಪ್ಲೈನ್ ಹಾಕ್ಯಾರ, ಅವರು ಯಾರ್ಯಾರು ಫೀಲ್ಡ್ನಾಗಿ ಹೊಲ್ದಾಗಿದ್ದು ಅವ್ರು ಎಲ್ಲ ಕಡೆಗೆ ತೆಗೆದಾರು. ಈ ಒಂದು ಅಂದ್ರೆ ಎಫರ್ಟ್ ಆಗಿಬಿಟ್ಟಿದೆ. आज वडगावमधून एक आम्ही शेतकऱ्यांचं शिष्टमंडळ इथं महानगरपालिकेमध्ये आणलं होतं. तर विषय असा होता की मागच्या वर्षी जवळपास आमच्या वडगावला 3 तळी आहेत, म्हणजे जनावरं सोडण्यासाठी 3 तळी जी आहेत त्या 3 तळ्यांचं सुशोभीकरणाचं काम आता गव्हर्नमेंटच्या मार्फत सुरू आहे. चांगली गोष्ट आहे. परंतु त्याचबरोबर आजपर्यंत त्या तळ्यांचा वापर आपले शेतकरी लोक आपल्या जनावरांना पाणी पिण्यासाठी, त्याचबरोबर जनावरं धुण्यासाठी आणि या पद्धतीने आमची शेतकरी लोक त्याचा वापर 3 तळ्यांचा करत होते. तर आता अलीकडे एक तळ्याचं काम सुशोभीकरणाचं पूर्ण झालेलं आहे. त्या टँकला बाजूनं सराउंडिंग त्याला कट्टा घातलेला आहे आणि फिनिशिंग केलेलं आहे. चांगली गोष्ट आहे, त्याच्याबद्दल आमचं काही दुमत नाही. परंतु शेतकऱ्यांच्यासाठी एक हक्काचं तळं, जेणेकरून मशा व्यवस्थित तळ्यामध्ये जाव्या आणि तिथून व्यवस्थितरित्या त्या मशांना पोहता यावं किंवा शेतकऱ्यांना आमच्या त्या मशांना धुता यावं. 25-30 फूट खोल जर डिगिंग जर केले तर मशांच्यासाठी ते उपयोगाचं नाही किंवा म्हशी धुणाऱ्या शेतकऱ्यांच्यासाठी उपयोगाचं ठरणार नाही. तर त्याच्यासाठी आम्ही आज कमिशनर मॅडमना, आमचे सहकारी माजी नगरसेवक मनोहर हलगेकर, त्याचबरोबर आमचे विद्यमान नगरसेवक यांच्या वतीनं कमिशनर मॅडमना एक निवेदन देण्यासाठी आलो होतो. मॅडमनी सकारात्मक आम्हाला उत्तर दिलेलं आहे. ताबडतोब लवकरात लवकर व्हिजिट करून जी काही समस्या आहे लवकरात लवकर सॉल्व्ह करतो या पद्धतीनं मॅडमने आम्हाला आश्वासन दिले. धन्यवाद.
गाड़ी से उतरा रे भाई, अरे वो गाड़ी से उतरा वो, अरे पहुंचे भाई वो गंभीर है। वो है ना मॉर्निंग वॉक कर आम्ही जर हे केलं तर आमच्यावर येईल ना. आम्हाला पैसे दे आणि पाजी ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.